ವಾವ್ ಸಿಂಚು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ. ಹಾಂ ಹೇಳೋದೇ ಮರ್ತೋಗಿದೆ, ಹೊರಗಡೆ ನಿಮ್ಮ ಅತ್ತೆ ಮನೆಯವರೆಲ್ಲ ಬಂದಿದ್ದಾರೆ, ಹೋಗಿ ಮಾತಾಡ್ಸಲ್ವಾ? ಹೌದಾ, ಬಂದೆ ಮಾತಾಡ್ಸ್ಕೊಂಡ್ಬರ್ತೀನಿ. ಅರೆ ಏನು ಒಬ್ಬಳೇ ಹೋಗ್ತಿದ್ಯಾ? ನಿನ್ನ ಮಗುನ ಕರ್ಕೊಂಡು ಹೋಗಲ್ವಾ? ಅವ್ರಿಗೂ ನಿನ್ನ ಮಗು ಜೊತೆ ಆಟ ಆಡಬೇಕು, ಮುದ್ದು ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ? ಹೌದಲ್ವಾ? ಏನು ಹುಡುಕ್ತಿದ್ಯಾ? ನೀಲು ಅವರೇ, ಮಗುನ ಇಲ್ಲೇ ಮಲಗಿಸಿದ್ದೆ. ಅಯ್ಯೋ ಆವಾಗಲೇ ನೀನೇ ರೆಡಿ ಮಾಡ್ತಿದ್ಯಲ್ಲ, ಆಚೆ ಎಲ್ಲೋ ಆಟ ಆಡ್ತಿರ್ಬೇಕು, ಹೋಗಿ ನೋಡು. ಹೌದಲ್ವಾ, ನಾನೇ ರೆಡಿ ಮಾಡಿ ಹರಿಗೆ ನೋಡ್ಕೊ ಅಂತ ಹೇಳಿದ್ದೆ. ಹೊರಗಡೆ ಇರಬೇಕು, ಮಾತೇ ಕೇಳಲ್ಲ ನಾನು. ಬರ್ತೀನಿ. ಕಂದ, ಏನು ಮಾಡ್ತಿದ್ಯಾ ಇಲ್ಲಿ ನೀನು? ಒಳಗಡೆ ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆ ಎಲ್ಲರೂ ಬಂದಿದ್ದಾರೆ. ಮಾತಾಡ್ಸೋಣ ಬಾ, ನಾನು ನಿಮಗೆ ತಿಂಡಿ ಕೊಡ್ತೀನಿ. ಚಾಕ್ಲೇಟು ತಂದಿದ್ದೀನಿ. ಈಗ ನಡೆಯತ್ತೆ ದೊಡ್ಡ ಡ್ರಾಮಾ. ಸಿಂಚು, ಯಾರ ಮಗು ಇದು? ಇದೇ ನೀಲು ಅವರೇ ಹೀಗೆ ಕೇಳ್ತಾ ಇದ್ದೀರಾ? ನನ್ನ ಮಗಳು. ನಿನಗಿರೋ ಸಣ್ಣ ಮಗು ಅಲ್ವಾ? ಇಷ್ಟು ದೊಡ್ಡ ಮಗುನ ನಿನ್ನ ಮಗು ಅಂತ ಹೇಳ್ತಿದ್ದಲ್ಲ. ಅವ್ರ ಅಪ್ಪ ಅಮ್ಮ ಏನಾದರೂ ನೋಡಿದ್ರೆ ಏನು ಕತೆ? ಸಾಕು, ಸುಮ್ಮನೆ ಇರಿ ನೀಲು ಅವರೇ. ನನ್ನ ಮಗಳು ಯಾರು ಅಂತ ನನಗೆ ಗೊತ್ತಾಗಲ್ವಾ? ನನ್ನ ಮಗಳೇ ಹೇಳು ಅಲ್ವೇನೆ? ಸರಿ ಸರಿ, ಹಾಗಾದರೆ ಈ ಮಗುನ ಒಳಗಡೆ ಪೂಜೆ ಕರ್ಕೊಂಡು ಬರಬೇಡ, ಆಮೇಲೆ ಎಲ್ಲರೂ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಕೋಪ ಮಾಡ್ಕೋತಾರೆ? ನನ್ನ ಕಂದನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾರೆ ಅಲ್ವಾ ಕಂದ? ಖುಷಿ ಆಗುತ್ತೆ, ಆದರೆ ಮಗುಗೆ ದೃಷ್ಟಿ ಆಗುತ್ತಲ್ವಾ, ಅದಕ್ಕೆ ಈ ಮಗು ಇಲ್ಲೇ ಇರಲಿ ಬಿಡು. ಇದಕ್ಕೆ ಏನೇನು ಬೇಕೋ ತಿಂಡಿ ನಾನು ತಂದ್ಕೊಡ್ತೀನಿ, ತಿನ್ಕೊಂಡು ಕೂತಿರ್ಲಿ. ತಗೋ ತಗೋ ತಿನ್ನು. ತಗೋ ಕಂದ, ತಿನ್ನು. ಐ ತಿಂಡಿ. ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ನು. ಚೆನ್ನಾಗಿದ್ಯಾ? ಮುದ್ದು ಮಾಡು ಮಾಡು. ಈಗ ಈ ಮಗು ಕಾಣಿಸ್ದೇ ಇರೋದು ನೋಡಿ ಅವ್ರ ಅಪ್ಪ ಅಮ್ಮ ಬಂದರೆ ಹೇಗೆ ಹಬ್ಬದ ಖುಷಿಯೆಲ್ಲ ಹಾಳಾಗುತ್ತೆ ಅಂತ ನೀನೇ ನೋಡ್ವಿ ಅಂತೆ. ಅಮ್ಮ, ಅಪ್ಪ ಯಾಕೆ ಬರಲಿಲ್ಲ? ಜಾನು, ನೀನಾದರೂ ಅಪ್ಪನ ಕರ್ಕೊಂಬರ್ಬೇಕಲ್ವಾ? ಬರ್ತೀನಿ ಅಂತಲೇ ಹೇಳಿದರು ಕಣಕ್ಕ, ಆಮೇಲೆ ಸಡನ್ನಾಗಿ ಏನೋ ಕೆಲಸ ಬಂತು ಅಂತ ಆಗಲ್ಲ ಅಂದರು. ಯಾಕೆ? ಮಗಳ ಖುಷಿ ನೋಡೋಕೆ ಅವ್ರಿಗೆ ಇಷ್ಟ ಇಲ್ವಾ?